ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಮಾಡಿದ ರಾಗಿ ಇಡ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ಅಂತ ನಾನು ತೋರಿಸ್ತೇನೆ ಇಲ್ಲಿ ನೋಡಿ. ಅದಕ್ಕೆ ನಾನು ಸಾಂಬಾರು ಮತ್ತು ಲೌಕಿ ಚಟ್ನಿ ಮಾಡಿದ್ದೇನೆ. ಎರಡು ರೀತಿಯಲ್ಲಿ ರಾಗಿ ಇಡ್ಲಿ ಮಾಡ್ಬೋದು. ಯಾವ ರೀತಿ ಅಂತ ನಾನು ನನ್ನ ವೀಡಿಯೋದಲ್ಲಿ ಹೇಳ್ತೇನೆ ನೋಡಿ. ಬರೀ ರಾಗಿಯಲ್ಲಿ ಕೂಡ ಮಾಡ್ಬೋದು, ರಾಗಿ ಮತ್ತು ಉರದು ಹಾಕಿ ಕೂಡ ಮಾಡ್ಬೋದು, ಅಥವಾ ರಾಗಿ ಮತ್ತು ಸ್ವಲ್ಪ ರೈಸ್ ರವೆ ಹಾಕಿ ಕೂಡ ಮಾಡ್ಬೋದು. ಹೇಗೆ ಅಂತ ನಾನು ಏನೆಲ್ಲ ಬೇಕು ಅಂತ ತೋರಿಸ್ತೇನೆ ನೋಡಿ. ಇದಕ್ಕೆ ನಾನು ಇದು ಇಡ್ಲಿ ರವೆ ಉಂಟಲ್ಲ ಅದನ್ನು ತಗೊಂಡಿದ್ದೇನೆ, ಮತ್ತು ರಾಗಿ ಎರಡನ್ನೂ ತಗೊಂಡಿದ್ದೇನೆ. ನಾನಿಲ್ಲಿ ಇಡ್ಲಿ ರವೆ ಸ್ವಲ್ಪ ಜಾಸ್ತಿ ಹಾಕ್ತೇನೆ ನೋಡಿ. ಅದರಲ್ಲಿ ಮೆಷರ್ಮೆಂಟ್ ನಾನು ತೋರಿಸ್ತಾ ಇದ್ದೇನೆ. 1.5 ಗ್ಲಾಸಷ್ಟು ಇಡ್ಲಿ ರವೆ ಹಾಕ್ತಾ ಇದ್ದೇನೆ, ಮತ್ತು 1/2 ಗ್ಲಾಸ್ ರಾಗಿ, ಮತ್ತು 1/2 ಗ್ಲಾಸ್ ಉರದು. ಇದನ್ನು ಉಲ್ಟ ಕೂಡ ಮಾಡ್ಬೋದು, ಅಂದರೆ ರಾಗಿ ಕ್ವಾಂಟಿಟಿ ಜಾಸ್ತಿ ಮಾಡ್ಬೋದು. 1.5 ರಾಗಿ ಹಾಕಿ 1/2 ಗ್ಲಾಸ್ ಇಡ್ಲಿ ರವೆನ ಹಾಕ್ಬೋದು. ಹೇಗೂ ಮಾಡ್ಬೋದು, ನಿಮಗೆ ಹೇಗೆ ಬೇಕೋ ಹಾಗೆ. ಒಟ್ಟಾರೆ ಇಡ್ಲಿ ರವೆ ಹಾಕಿದರೆ ಸ್ವಲ್ಪ ತರಿಯಾಗಿ ಬರ್ತದೆ. ನಾನಿಲ್ಲಿ ಹೋಲ್ ಉರದು ತಗೊಳ್ತೇನೆ. ಯಾವಾಗಲೂ ನಾನು ಇದನ್ನೇ ತರೋದು, ದೋಸೆಗೆ ಆಗಲಿ ಇಡ್ಲಿಗೆ ಆಗಲಿ ಹೋಲ್ ಉರದು ತರ್ತೀನಿ. ಇದರಲ್ಲಿ ಹಿಟ್ಟು ಒಳ್ಳೆ ಹುದುಗಿ ಬರ್ತದೆ, ಫರ್ಮೆಂಟೇಷನ್ ಚೆನ್ನಾಗಾಗುತ್ತೆ. ಅದರಲ್ಲಿ ಈಸ್ಟ್ ಆಗಲಿ ಬೇರೆ ಏನು ಹಾಕಬೇಕು ಅಂತ ಅಗತ್ಯ ಇಲ್ಲ, ಚೆನ್ನಾಗಿ ಬರುತ್ತೆ. ಹೇಗೆ ಬಂದಿದೆ ನೋಡಿ ನೆಕ್ಸ್ಟ್ ಡೇಗೆ. ನಾನು ಫಸ್ಟಿಗೆ ನೀರಲ್ಲಿ ಹಾಕುವಾಗ ಇಂಗ್ರೀಡಿಯೆಂಟ್ ಶೂಟ್ ಮಾಡೋದು ಮರ್ತೋಗಿತ್ತು, ಮತ್ತೆ ನೆನಪಾಯಿತು ತೆಗಿಬೋದಿತ್ತಲ್ಲ ಅಂತ. ಹಾಗೆ ನಾನು ನಿಮಗೆ ಗ್ಲಾಸಲ್ಲಿ ಮೆಷರ್ಮೆಂಟ್ ತೋರಿಸಿದೆ. ನಾನು ಆವಾಗ ಉಪ್ಪು ಫಸ್ಟಿಗೆ ನಾನು ಹಾಕಿರಲಿಲ್ಲ, ಮತ್ತು ನಾನು ನೆಕ್ಸ್ಟ್ ಡೇ ಹಾಕೋದು ನಾನು ಸಾಲ್ಟ್ ಯಾವಾಗಲೂ. ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ನೋಡಿ, ತುಂಬ ನೊರೆಯಾಗಿ ಬಂದಿದೆ ನೋಡಿ. ಈ ಥರ ಬರಬೇಕು. ಈ ಥರ ಬಂದರೆ ಇಡ್ಲಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರ್ತದೆ. ದೋಸೆಗೆ ಕೂಡ ಈ ರೀತಿಯೇ ಬರಬೇಕು, ತುಂಬ ಚೆನ್ನಾಗಿ ಬರ್ತದೆ. ರಾಗಿಯನ್ನು ಒಂದು 6 hours ಆದರೂ ನೆನೆಸಿಡಿ. ಇಡ್ಲಿ ರವೆ ಮಾತ್ರ 1 ಗಂಟೆ ನೆನೆದರೆ ಸಾಕು, ಜಾಸ್ತಿ ನೆನೆಯೋದು ಬೇಡ ಇಡ್ಲಿ ರವೆ. ನೀವಿದನ್ನು ಇಡ್ಲಿ ಕುಕ್ಕರ್ನಲ್ಲಿ ಮಾಡ್ಬೋದು. ನಾನಿಲ್ಲಿ ಕಟೋರಿ ಯೂಸ್ ಮಾಡ್ತಾ ಇದ್ದೇನೆ. ಈಗ ನಾನು ಎಲ್ಲ ಪ್ಲೇಟಿಗೆ ಅಂದರೆ ಕಟೋರಿಗೆ ಎಣ್ಣೆ ಹಾಕಿಬಿಟ್ಟು ರೆಡಿ ಮಾಡ್ಕೊಂಡು ಇಟ್ಟಿರ್ತೇನೆ. ಅದಕ್ಕಿಂತ ಮುಂಚೆ ನಾವು ಇದು ಇಡ್ಲಿ ಯಾವುದರಲ್ಲಿ ಬೇಯಲಿಕ್ಕೆ ಇಡ್ತೇವೆ ನೋಡಿ, ಅದನ್ನು ಸ್ಟೀಮಲ್ಲಿ ಇಡಬೇಕು. ಅದು ಒಳ್ಳೆ ಬಾಯ್ಲ್ ಆಗಿರಬೇಕು ಅದರಲ್ಲಿರೋ ನೀರು. ನಾನು ಈ ಥರ ಕಟೋರಿಯಲ್ಲಿ ಇಟ್ಬಿಟ್ಟು ಒಂದು 3 ಲೇಯರಲ್ಲಿ ಹಾಕ್ತೇನೆ. ಒಂದು ಸ್ಟ್ಯಾಂಡ್, ಕುಕ್ಕರಿಗೆ ಇಡುವ ಸ್ಟ್ಯಾಂಡ್ ಬರುತ್ತಲ್ಲ ಅದನ್ನು ಕೂಡ ಹಾಕ್ತೇನೆ. ಇಟ್ಟು ಅದರ ಮೇಲೆ ಇನ್ನೊಂದು ಲೇಯರ್ ಹಾಕ್ತೇನೆ. 3 ಲೇಯರಲ್ಲಿ ಹಾಕ್ತೇನೆ ನಾನು, ಅಂದರೆ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೇನೆ. ಇಡ್ಲಿ ಸ್ಟ್ಯಾಂಡಲ್ಲಿ ಕೂಡ ಮಾಡ್ಬೋದು, ನನಗೆ ಇದೇ ಬೆಟರ್ ಅನಿಸುತ್ತೆ. ಕಟೋರಿಯಲ್ಲಿ ಈ ಥರ ಮಾಡ್ತಾ ಇದ್ದೇನೆ. ಉಳಿದ ಬ್ಯಾಟರನ್ನು ನಾನು ಯಾವ ರೀತಿ ಮಾಡ್ತೇನೆ ಅಂತ ನೋಡಿ. ಇವಾಗ ಉಳಿದ ಬ್ಯಾಟರನ್ನು ನಾನು ಒಂದು ಸ್ಟೀಲ್ ಪ್ಲೇಟ್ ಇದ್ದರೆ ಅದರಲ್ಲಿ ಕೂಡ ನಾವು ಹಾಕ್ಬೋದು, ಮತ್ತು ಕೇಕ್ ಥರ ಕಟ್ ಮಾಡ್ಬೋದು. ಅದನ್ನು ಪೀಸ್ ಥರ ಕಟ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ನಾನು ಪ್ಲೇಟಿಗೆ ಹಾಕೋದಕ್ಕಿಂತ ಮುಂಚೆ ನೋಡಿ, ನಾನು ಇಲ್ಲಿ ಸ್ಟೀಮಿಗೆ ಇಟ್ಟಿದ್ದೇನೆ. ಅದೆಲ್ಲ ಫಸ್ಟಿಗೆ ರೆಡಿ ಮಾಡ್ಕೋಬೇಕು, ಮತ್ತು ಒಂದು ಪ್ಲೇಟಲ್ಲಿ ಹಾಕಿ ಅದನ್ನು ಸ್ಟೀಮ್ ಬರಿಸ್ಬೋದು. ಅದಕ್ಕೆ ನಾನು ಇಲ್ಲಿ ಲೌಕಿದು ಚಟ್ನಿ ಮಾಡಿದ್ದೇನೆ. ಅದು ಹೇಗೆ ಅಂತ ತೋರಿಸ್ತೇನೆ. ಅದು ಸಾಂಬಾರು. ಲೌಕಿದು ಚಟ್ನಿ ಅಂದರೆ ನಾವು ಸ್ಕಿನ್ ತೆಗೆದು ಬಿಸಾಡ್ತೀವಲ್ಲ, ತುರೆ ಅಂತೀವಲ್ಲ, ಅದು ಬಿಸಾಡೋ ಬದಲು ಅದನ್ನು ತೆಗೆದಿಟ್ಟರೆ ಫ್ರಿಜ್ಜಲ್ಲಿ ಯಾವತ್ತಾದರೂ ಚಟ್ನಿ ಮಾಡಲಿಕ್ಕೆ ಆಗ್ತದೆ. ನಾನು ತೆಗೆದಿಡ್ತೇನೆ ಅದು ಮಾಡುವಾಗ. ಸೊ ಅದರದ್ದು ಸ್ಕಿನ್, ಅದಕ್ಕೆ ಗಾರ್ಲಿಕ್ ಮತ್ತು ಗ್ರೀನ್ ಚಿಲ್ಲಿ, ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಹುರಿಬೇಕು. ಅಂದರೆ ಎಣ್ಣೆಯಲ್ಲಿ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಬೇಕು. ಗ್ರೀನ್ ಕಲರ್ ಬರಲಿಕ್ಕೆ ಇದು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬೋದು. ಸ್ಕಿನ್ ಯಾವುದು ವೇಸ್ಟ್ ಮಾಡಬೇಡಿ. ಇದು ಆ್ಯಶ್ ಗಾರ್ಡ್ ಉಂಟಲ್ಲ, ಬೂದುಗುಂಬಳಕಾಯಿ, ಅದರ ಸ್ಕಿನ್ನಿಂದ ಕೂಡ ಮಾಡ್ಬೋದು. ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಟ್ಯಾಮ್ರಿನ್ ಹಾಕ್ತಾ ಇದ್ದೇನೆ. ಇಷ್ಟನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡಿ ಮತ್ತೆ ನಾವು ಗ್ರೈಂಡ್ ಮಾಡಬೇಕು. ಆವಾಗ ಚಟ್ನಿ ಹಾಳಾಗೋದಿಲ್ಲ. ಇದರ ಚಟ್ನಿ ತುಂಬ ಚೆನ್ನಾಗಾಗುತ್ತೆ. ಇಡ್ಲಿಗೂ, ದೋಸೆಗೂ, ರೈಸಿಗೂ ಕೂಡ, ಊಟಕ್ಕೂ ಚೆನ್ನಾಗಾಗುತ್ತೆ. ಊಟಕ್ಕೆ ಸ್ವಲ್ಪ ಜಾಸ್ತಿ ಖಾರ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ನೋಡಿ. ಅದೇ ಚಟ್ನಿ ನಾನು ತೋರಿಸ್ತಾ ಇದ್ದೇನಲ್ಲ, ಅದೇ ಅದರದ್ದು ಚಟ್ನಿ.
ಈಗ ಇದು ರಾಗಿ ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ, ತೋರಿಸ್ತೇನೆ ಕಟ್ ಮಾಡಿ. ತುಂಬಾ ಸಾಫ್ಟಾಗಿ ಬರುತ್ತೆ, ಕೇಕ್ ಥರ ಬರ್ತದೆ ನೋಡಿ. ಅಂದರೆ ಹಿಟ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆದರೆ, ಹುದುಗಿ ಬಂದರೆ ತುಂಬ ಚೆನ್ನಾಗಿ ಬರ್ತದೆ. ನನ್ನ ರೆಸಿಪಿ ಇಷ್ಟ ಆದರೆ, ಯಾರಾದರೂ ಫಸ್ಟ್ ಟೈಮ್ ನೋಡುವವರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಗೊತ್ತಿರೋರೆಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.